ನೋಡಿ ಇಲ್ಲಿ 65 ಇದೆ. ಇವೆಲ್ಲ ಫುಲ್ ಉದ್ದ 66 ಅನ್ಸುತ್ತಲ್ಲ. ಇವೆಲ್ಲ ಉದ್ದನೇ 66 ಅನ್ಸುತ್ತೆ ಬ್ರೋ. ಚಿಕ್ಕ ವಯಸ್ಸಲ್ಲಿ ಸೈಕಲೇ ಓಡಿಸ್ತಾ ಇದ್ರಿ ನಾವು. ನಮ್ಮ ಹತ್ರ ಗಾಡಿ ಗೀಡಿ ಏನು ಇದ್ದಿಲ್ಲ, ಸೈಕಲೇ ಓಡಿಸ್ಕೊಂಡಿದ್ರಿ. ಎಷ್ಟೋ ದೂರ ಎಲ್ಲ ಹೋಗ್ತಿದ್ರಿ, 10 ಕಿಲೋಮೀಟ್ರು ಸೈಕಲ್ ಓಡಿಸ್ಕೊಂಡು. ನಂಗೆ ಒಂದು ಅರ್ಥ ಆಯ್ತು ಇವಾಗವರೆಗೂ, ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಕ್ಟಿವ್ ಇದ್ರಿ. ನಾನು ಅಮ್ಮಮ್ಮ ಅಂದ್ರೆ ಇವಾಗ 1 ಕಿಲೋಮೀಟರ್ ಓಡಿಸಿಲ್ಲ ಸೈಕಲ್ಲು, ಕಾಲೆಲ್ಲ ಸುಸ್ತಾಗ್ಬಿಡ್ತು ಗುರು. ನಮಸ್ಕಾರ, ಬೆಂಗಳೂರು ಅಂತ ನನ್ನ ಮಾರ್ನಿಂಗ್ ಅನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ದೀನಿ ಅನ್ಕೊಂಡ್ಬಿಡಿ. ಬೆಳಗ್ಗೆ ನಮ್ ತಂಗಿನ ಕೆಲ್ಸ ಹತ್ರ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದೀನಿ. ಏನಕ್ಕಂದ್ರೆ ಅವಳು ಶಿಫ್ಟ್ ಆಗ್ಬಿಡಿ 6:15, ಸೊ ಅದಕ್ಕೆ ಬೇಗ ಹೋಗ್ತಾ ಇದೀನಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಎದ್ಬಿಟ್ಟು ಹೋಗಕ್ಕೆ. ಏನಕ್ಕಂದ್ರೆ ಅವತ್ತಿಂದ 11 ಗಂಟೆ ಶಿಫ್ಟ್ ಇತ್ತಲ್ಲ, ಇವಾಗ 6:15 ಶಿಫ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಬೆಳಗ್ಗೆ ಎದ್ದೊಳಕ್ ಆಗಿಲ್ಲ, ಸ್ವಲ್ಪ ಲೇಟಿಗೆ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಬೇರೆ ಆಗ್ಬಿಟ್ಟಿದೆ ನಮ್ ತಂಗಿ, ಆದಷ್ಟು ಬೇಗ ಹೋಗ್ಬೇಕು. ಸೊ ಲೆಟ್ಸ್ ಗೋ. ರೋಡ್ ಎಲ್ಲ ತೋರ್ಸಕ್ ಆಗಲ್ಲ ಗಾಡಿ ಓಡಿಸ್ಬಿಟ್ಟು, ಅದಕ್ಕೆ ಡೈರೆಕ್ಟ್ ಹಿಂಗೆ ಮಾಡ್ತಾ ಇದೀನಿ ವಿಡಿಯೋ. ಸೊ ಬನ್ನಿ ಹೋಗೋಣ. ಫುಲ್ ಚಳಿ ಆಗ್ತಿದೆ, ನನ್ ಮುಖಂತ ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದೀನಿ, ನೋಡ್ಕೊಂಡ್ ಬಂದೆವು. ಹುಷಾರು ಬೇರೆ ಇಲ್ಲ, ನೆನ್ನೆ ಕೆಲ್ಸನೇ ಮಾಡಕ್ಕಾಗಿಲ್ಲ, ಹೆಲ್ತ್ ಇಶ್ಯೂ ಇತ್ತು. ಸೊ ಆ ಕಾರಣದಿಂದ ಇವತ್ತಿನ ಮಸ್ತಾಗಿ ಕೆಲಸ ಮಾಡೋಣ. ಸೊ ಲೆಟ್ಸ್ ಗೋ. ತಂಗಿನ ಕೆಲ್ಸ ಹತ್ರ ಡ್ರಾಪ್ ಮಾಡ್ಕೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ. ಸ್ವಲ್ಪ ನಮ್ಮ ರಿಲೇಷನ್ ಮನೆಗೆ ಹೋಗ್ಬೇಕು. ಅವ್ರೊಬ್ರು ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳೋ, ನಮ್ಮ ಮಾಮ ಅವ್ರ ಮಿಸಸ್, ಮಾಮಿ ಅಂತೀರಿ, ಮೈಜು ಅಂತೀರಿ ನಮ್ ಕಡೆ. ಸೊ ಇವಾಗ ಅವ್ರ ಕಡೆ ಹೋಗ್ಬೇಕು ನಾನು, ಅವ್ರನ್ನ ಪಿಕ್ ಮಾಡೋದಕ್ಕೆ. ಸೊ ಲೆಟ್ಸ್ ಗೋ. ಮನೆ ಕಡೆ ಹೋಗ್ಬೇಕು ನಮ್ಮ ಮಾಮಿನ ಪಿಕ್ ಮಾಡೋದಕ್ಕೆ. ಸೊ ಲೆಟ್ಸ್ ಗೋ. ಬೇಗ ರೀಚ್ ಆಗ್ಬಿಡ್ತೀನಿ. ಬೇಗ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹಂಗೆ ಕೆಲ್ಸ ಇತ್ತು, ಕೆಲ್ಸನ ಮುಗಿಸ್ಬಿಟ್ಟು ಸೊ ಡೈರೆಕ್ಟ್ ನಾನು ಮತ್ತೆ ಮನೆ ಕಡೆ ಬರ್ತೀನಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ನನ್ನ ಹತ್ರ ಬಂದಿದೆ, ಇವ್ರು ನೋಡಿದ್ರೆ ಫುಲ್ ನೀರೆಲ್ಲ ಪೈಪ್ ನೀರ್ ಹಾಕ್ತಾ ಇದ್ರು. ಕುಡಿ ಅಂತ ನಾನು ಇಸ್ಕೊಂತ ಇದೀನಿ. ಬಟ್ ಬೇಡ ನೀನು ಬಿಡು, ನಾನೇ ಮಾಡ್ಕೊಂತೀನಿ ಅಂತ ಇದ್ದಾರೆ. ಸೆಕ್ಯೂರಿಟಿ ಅಚ್ಚಾ ಸಗರ ಅಂತ ಒಂದು ಡೈಲಾಗ್ ಹೇಳ್ಬಿಟ್ಟು ಲವ್ ಮೇ ಕರ್ತಾ ಹೂಂ ನೋಡೋಣ ಹೆಂಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ ಹೆಂಗೆ ಮಸ್ತ್ ಅಂತ. ಬೆಳಗ್ಗೆ ಪಾಪ 5 ಗಂಟೆಗೆಲ್ಲ ಎದ್ಬಿಟ್ಟು ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಂಡು ಇರ್ತಾನಂತೆ. ನಂಗೆ ಜಿಂದಗಿದೆಲ್ಲ 5 ಗಂಟೆಗೆ ಎದ್ದೊಳಗಾಗಲ್ಲ ಅನ್ಸುತ್ತೆ ಅಲ್ವಾ. ಹೇ ಕಮ್ ಬ್ರೋ ಹಿಯರ್. ಕಾರ್ ತೊಳಿಯೋಣ ಹಂಗೆ, ನಡಿಯಪ್ಪ ಹೋಗೋಣ ಬೇಗ ಮಾಡಿ ಗುರು ಹೋಗೋಣ. ಬೇಗ ಮಾಡಿ ಹೋಗೋಣ ಗುರು. ಮಾಡ್ತಾ ಇದೀನಿ ಸೈಕಲ್ ಯಾತ್ರಾ. ನೋಡಿರ್ಬೋದು, ಮಸ್ತ್ ಆಗಿದೆ. ಸೀರಿಯಸ್ಲಿ ತುಂಬಾ ವರ್ಷ ಆಗಿತ್ತು ನನಗೆ ಸೈಕಲ್ ಮುಟ್ದಿರಾ. ಚಿಕ್ಕ ವಯಸ್ಸಲ್ಲಿ ಓಡಿಸ್ತಾ ಇದ್ದೆ ಸೈಕಲ್ ಅಷ್ಟೇ, ಇವಾವರೆಗೂ ಯಾವತ್ತೂ ಓಡಿಸೇ ಇದ್ದಿಲ್ಲ. ಸುಮಾರು ವರ್ಷ ಆಯ್ತು, ಒಂದು 10 ವರ್ಷ ಮೇಲೆ ಆಯ್ತು ಸೈಕಲ್ ಯಾವತ್ತೂ ಓಡಿಸಿಲ್ಲ. ಇವತ್ತು ಮಸ್ತ್ ಆಗಿದೆ. ಸೈಕಲ್ ಓಡಿಸ್ಕೊಂಡು ನಂಗೆ ಒಂದು ಅರ್ಥ ಆಯ್ತು ಇವಾಗವರೆಗೂ, ನಾವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಕ್ಟಿವ್ ಇದ್ರಿ. ನಾನು ಅಮ್ಮಮ್ಮ ಅಂದ್ರೆ ಇವಾಗ 1 ಕಿಲೋಮೀಟರ್ ಓಡಿಸಿಲ್ಲ ಸೈಕಲ್ಲು, ಕಾಲೆಲ್ಲ ಸುಸ್ತಾಗ್ಬಿಡ್ತು ಗುರು. ಎದೆ ಬಗ್ ಅಂತ ಇದೆ. ಇಲ್ಲಿವರೆಗೂ ನಾವು ಲೇಜಿ ಆಗಿದ್ದೀರಿ, ಅರ್ಥ ಆಯ್ತಾ. ಗಾಡಿಯಲ್ಲಿ ಓಡಾಡಿ ಸ್ಕೂಟಿಯಲ್ಲಿ ಓಡಾಡ್ಕೊಂಡು ಇಷ್ಟು ಲೇಜಿ ಆಗ್ಬಿಟ್ಟಿದ್ದೀರಿ. ನಾವು ಚಿಕ್ಕ ವಯಸ್ಸಲ್ಲಿ ಸೈಕಲೇ ಓಡಿಸ್ತಾ ಇದ್ರಿ ನಾವು. ನಮ್ಮ ಹತ್ರ ಗಾಡಿ ಗೀಡಿ ಏನು ಇದ್ದಿಲ್ಲ, ಸೈಕಲೇ ಓಡಿಸ್ಕೊಂಡಿದ್ರಿ. ಎಷ್ಟೋ ದೂರ ಎಲ್ಲ ಹೋಗ್ತಿದ್ರಿ, 10 ಕಿಲೋಮೀಟ್ರು ಅಲ್ಲಿವರೆಗೆಲ್ಲ ಸೈಕಲ್ ಓಡಿಸ್ತಾ ಇದ್ರಿ, ಏನು ಅನಿಸ್ತಾ ಇದ್ದಿಲ್ಲ. ಬಟ್ ಇವತ್ತು 1 ಕಿಲೋಮೀಟರ್ ಸೈಕಲ್ ಓಡಿಸಿದ್ರೇ ಫುಲ್ ಸುಸ್ತಾಗ್ಬಿಟ್ಟಿದೆ ನನಗೆ. ಕಾಲೆಲ್ಲ ಥೈಸ್ ಎಲ್ಲ ಹೆಂಗಾಗ್ತಿದೆ ಗೊತ್ತಾ, ವರ್ಕೌಟ್ ಮಾಡ್ದಂಗೆ ಆಗ್ತಿದೆ. ಸೀರಿಯಸ್ಲಿ ಫುಲ್ ವರ್ಕೌಟು ಆ ಥರ ಇದೆ. ನಾವು ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡ್ತೀರಿ ಗೊತ್ತಾ, ಥೈಸ್ದು ವರ್ಕೌಟ್ ಮಾಡ್ತೀರಿ ಗೊತ್ತಾ, ಅದೇ ಥರ ಸೈಕಲಲ್ಲೇ ಮಾಡ್ಕೊಂಡಿದ್ದು ಬಿಟ್ರೆ ವರ್ಕೌಟ್ ಆಗ್ಬಿಡುತ್ತೆ. ಹಬ್ಬ ಸುಸ್ತೇ ಇದ್ ಗುರು. ನಾವು ಚಿಕ್ಕ ವಯಸ್ಸು ಎಷ್ಟು ಮಿಸ್ ಮಾಡ್ಕೊತ ಇದೀವಿ ನೋಡಿದ್ರ, ಅರ್ಥ ಆಯ್ತಾ. ನಾವು ಇವಾಗ ಇರೋರೆಲ್ಲ ಆಲ್ಮೋಸ್ಟ್ ಲೇಜಿ ಅನ್ಕೊಳ್ಳಿ, ಅಂದರೆ ಆ ಥರ ಲೇಜಿ ಅಲ್ಲ. ಬಟ್ ನಾವು ಅವಾಗೆಲ್ಲ ಸೈಕಲ್ ಓಡಿಸ್ಕೊಂಡೆಲ್ಲ ಇದ್ರಿ. ಇವಾಗ ಯಾರು ಓಡಿಸಲ್ಲ, ಆಲ್ಮೋಸ್ಟ್ ಜನಗಳು ಯಾರು ಓಡಿಸಲ್ಲ. ಬಟ್ ಸೈಕಲ್ ಓಡಿಸೋದು ತುಂಬ ಒಳ್ಳೆಯದು, ಟೈಸ್ ಎಲ್ಲ ಮಸ್ತಾಗಿರುತ್ತೆ. ಸೊ ಗಾಯ್ಸ್ ಬನ್ನಿ, ಇವ್ರ ಮನೆ ಹತ್ರ ರೀಚ್ ಆಗಿದ್ದೀನಿ. ಸೈಕಲ್ ಹಾಕ್ಬಿಟ್ಟು ಡೈರೆಕ್ಟ್ ನಾನು ಮನೆ ಕಡೆ ಹೋಗ್ತೀನಿ, ಮಾಮಿನ ಕರ್ಕೊಂಡು ಇವಾಗ. ಒಬ್ಬ
ಸುಸ್ತಾಯ್ತು ಗುರು. ಇವಾಗ ಮಾಮಿನ ಕಳ್ಕೊಂಡು ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ಮತ್ತೆ ಅಡಿಗೆ ಗಿಡಿಗೆ ಮಾಡ್ಬೇಕು. 8:30 ಆಯ್ತು. ಆಫೀಸ್ ಲೇಟ್ ಆಗ್ಬಿಡುತ್ತೆ. ಸೊ ಬೇಗ ಬೇಗ ಕರ್ಕೊಂಡು ಹೋಗ್ತೇನೆ. ಇವಾಗ ಏನ್ ಸದ್ಯಕ್ಕೆ ಏನ್ ಟ್ರಾಫಿಕ್ ಇರಲ್ಲ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ರೋಡ್ದು ಬ್ಲಾಕ್ ಮಾಡಕ್ಕಾಗಲ್ಲ, ನೋಡೋಣ. ಎಲ್ಲಾದ್ರೂ ನಿಲ್ಸಿದ್ರೆ ರೋಡ್ ಬ್ಲಾಕ್ ಮಾಡ್ತೀನಿ. HSR ಇಂದ ಇಲ್ಲಿಗೆ ಮನೆಗೆ. ಬಟ್ ಏನಂದ್ರೆ ಟ್ರಾಫಿಕ್, ಪೊಲೀಸ್ ಅವರು ಇರ್ತಾರೆ, ಮೊಬೈಲ್ ಯೂಸ್ ಮಾಡ್ಕೊಂಡು ಹೋಗಕ್ ಆಗಲ್ಲ. ಸೊ ಡೈರೆಕ್ಟ್ ಮನೆಗೆ ಹೋದ್ಮೇಲೆ ಬ್ಲಾಕ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಆದ್ರೆ ಸೆಂಟ್ರಲ್ ಒಂದೊಂದು ಮಾಡ್ತೀನಿ. ಆಫೀಸ್ ಬಂದ್ರೆ ಇದೇ ತರ ಆಟ ಆಡಿಸ್ತಾರೆ. ಮತ್ತೆ 4 ಲ್ಯಾಪ್ಟಾಪ್ ಬ್ರೋ ಜೊತೆ ಕಳಿಸಿದ್ರೆ. ಏನ್ ಬ್ರೋ ನಿಮ್ಮ ಹೆಸರು? ಸುನೀಲ್ ಅಂತ. ಅವ್ರಿಗೆ ಶಿಪ್ಮೆಂಟ್ ಹಾಕಿದಾರೆ, ಅವ್ರು ಟ್ರೈನಿಂಗ್ ಕೊಡ್ಬೇಕಂತೆ. ಸೊ ಹೋಗೋಣ ಬನ್ನಿ. ಯಾವ್ದು ಮೊಬೈಲ್ ಎಕ್ಸ್ಚೇಂಜ್ ಇಲ್ಲ ಇವತ್ತು, ಓನ್ಲಿ ಡೆಲಿವರಿ. ಸೊ ಲೆಟ್ಸ್ ಗೋ. ಚಾರ್ಜರ್ ಎಲ್ಲ ನೋಡ್ಬೇಕು, ಏನೋ ಡ್ಯಾಮೇಜ್ ಇದೆಯಾ ಅಂತ ನೋಡ್ಬೇಕು. ಏನು ಡ್ಯಾಮೇಜ್ ಇಲ್ಲಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಏನೇನ್ ಬರುತ್ತೆ ಅಂದ್ರೆ ಕ್ಲೀನ್ ಆಗಿ ತೆಗಿಬೇಕು ಲ್ಯಾಪ್ಟಾಪ್ ಎಲ್ಲ. ಸೊ ಡಾಕ್ಯುಮೆಂಟೇಶನ್ ಸಿಗುತ್ತೆ, ಓಕೆನಾ. ಅದಾದ್ಮೇಲೆ ಲ್ಯಾಪ್ಟಾಪ್ ಇರುತ್ತೆ. ಸೊ ಬ್ರ್ಯಾಂಡ್ ಅಲ್ಲಿ ನಮ್ಗೆ ಇರುತ್ತೆ, ಕೇಳುತ್ತೆ ಗೊತ್ತಾ, ಆಸರ್ ಬ್ರ್ಯಾಂಡ್ ಅಂತ ಇಲ್ಲಿ ಬಂದಿರುತ್ತೆ ನೋಡು. ಇಲ್ಲಿ ನೋಡ್ಬೇಕು, ಕವರಿಂಗ್ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಹಿಂಗ್ ನೋಡ್ಬೇಕು ಡ್ಯಾಮೇಜ್ ಇದೆಯಾ ಇಲ್ಲ ಅಂದ್ಬಿಟ್ಟು. ಡ್ಯಾಮೇಜ್ ಇಲ್ಲ. ಸೊ ಮೇ ಬಿ ಬ್ಯಾಟ್ರಿ ಆಫ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ, ಇಷ್ಟೇನ ಹಿಂಗೆ ಓಪನ್ ಮಾಡೋ ತೋರಿಸ್ಬೇಕಷ್ಟೇ. ಒಂದು AC ಅದು ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಮಾಡಿದೆ, ತೋರಿಸಿದೆ ಯಾವ ತರ ಇರುತ್ತೆ. ಹೊಸಬ್ರು ಇದ್ರಲ್ಲ ಅವ್ರಿಗೆ ಕ್ಲೀನ್ ಆಗಿ ಹೇಳ್ಕೊಟ್ಟೆ, ಹಿಂಗ್ ಮಾಡ್ಬೇಕು ಬ್ರೋ, ಹಿಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಆರ್ಡರ್ ಕಡೆ ವೇಟ್ ಮಾಡ್ತಾ ಇದೀನಿ, ಅವ್ರು ಬರ್ತಾ ಇದೀನಿ ಅಂತಂದ್ರು. ನೆಕ್ಸ್ಟ್ ಇಲ್ಲಿಂದ ಬೇರೆ ಕಡೆ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಇಲ್ಲೊಂದು ಅನ್ಬಾಕ್ಸಿಂಗ್ ಇದೆ, ಅನ್ಬಾಕ್ಸಿಂಗ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತೀನಿ. ಕ್ಲೀನ್ ಆಗಿ ಹಂಗ ಓಪನ್ ಮಾಡ್ಬಿಟ್ಟು ಫಿಸಿಕಲ್ ಡ್ಯಾಮೇಜ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಫಸ್ಟ್ ಚೆಕ್ ಮಾಡಿ ನೀವು. ಸ್ಕ್ರೀನ್ ಓಪನ್ ಮಾಡಿ ಹಿಂಗೆ. ಸೊ ಏನಿಲ್ಲಲ್ಲ, ಸ್ಕ್ರೀನ್ ಎಲ್ಲಾದ್ರೂ ಕ್ರ್ಯಾಕ್ ಇದೆಯಾ? ಇಲ್ಲಲ್ಲ. ಸೊ ಇಷ್ಟೇ. ಸಿಗ್ನೇಚರ್ ಅಂತ ಇದಪ್ಪ, ಎಟ್ ಸೌತ್ ಅಂತ ನೋಡಿ. ಕ್ರಿಕೆಟ್ ಗ್ರೌಂಡ್ ಎಲ್ಲ ಮಾಡಿದ್ರು, ಮಸ್ತ್ ಅಲ್ಲ ಬ್ರೋ. ಇಂಡೋರ್ ಮಸ್ತ್ ಆಗಿದೆ. ಆರ್ಟಿಫಿಷಿಯಲ್ ಗ್ರಾಸ್ ಇಲ್ಲ ಏನ್ ಗ್ರಾಸ್ ಇದು? ಆರ್ಟಿಫಿಷಿಯಲ್ ಅನ್ಸುತ್ತಲ್ಲ. ಸೊ ನೋಡಿ ಮಸ್ತ್ ಆಗಿದೆ. ಇದ್ರೊಳಗೇನೆ ಕ್ರಿಕೆಟ್ ಎಲ್ಲ ಆಡ್ಬೋದಂತೆ. 85 ಎಲ್ಲಿರ್ಬೋದು, ವಿಲ್ಲ ನಂಬರ್ 85. ಇದು ಹುಡ್ಕೋದು ಕಷ್ಟ ಆಗ್ಬಿಡುತ್ತೆ. ಇದೆಲ್ಲ 174 ಇಂದ 187 ಅಂದ್ರೆ ಈ ಕಡೆ ಎಲ್ಲಾದ್ರೂ ಇರುತ್ತೆ ಬ್ರೋ, ಅಲ್ವಾ? ಈ ಕಡೆ ಎಲ್ಲ ಕಾಸ್ಟ್ಲಿ ಇರುತ್ತೆ ಬ್ರೋ ಜಮೀನೆಲ್ಲ, ಹಂಗಂತೀಯ? 127 ಮಾಡಕ್ ಬಂದಿದ್ದೆ. ರಿಲೇಬಲ್ ಡಾಲರ್ ಕಾಲೋನಿ, ಅದೇ ಗಟ್ಟಳ್ಳಿ ರೋಡ್ ಅಲ್ಲಿ ಎಮಿಲ್ಟನ್ ಹೋಮ್ ಪಕ್ಕದಲ್ಲಿ ಇದೆಯಲ್ಲ, ಆ ಲೇಔಟ್ ಅಲ್ಲಿ. ಇಲ್ಲೊಂದ್ 66 ಮನೆ ಇದೆ. ನಿಮ್ಗೆ ಇದೆ ತೋರಿಸಿ ನೋಡಿ. ಪ್ಲಾಟ್ ಅಲ್ಲೊಂದ್ 66 ಅಂತ ಹಾಕಿದ್ದಾರೆ, ನೋಡ್ಕೊಳ್ಳಿ, ತೋರಿಸ್ತೀನಿ. ಇಲ್ಲಿ ರೋಡ್ ಇದೆ ಅಂತ ನಂಗೆ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಬಂದೆ ಈ ಕಡೆ. ಪಾರ್ಕ್ ಅಂದ್ರು, ಅಲ್ಲಿ ವಾಟರ್ ಟ್ಯಾಂಕ್ ವರೆಗೂ ಕರೆಕ್ಟಾಗಿ ಬಂದಿದ್ದೆ. ಇಲ್ಲಿವರೆಗೂ ಹುಡ್ಕೊಂಡ್ ಬಂದೆ, ಬಟ್ ಇಲ್ಲಿ 99 ನೋಡ್ಕೊಂಡ್ಬಿಟ್ಟು ನಾನು ಇಲ್ಲ ಅನ್ಕೊಂಡು ಮತ್ತೆ ಇವ್ರು ನೋಡ್ಕೊಂಡು ಈ ಕಡೆ ಎಲ್ಲ ಒಂದ್ ರೌಂಡ್ ಹೊಡೆದೆ. ಬಟ್ ಅವ್ರು ನೋಡಿದ್ರೆ ಬಾ ರೋಡ್ ಇದೆ ಅಂದ್ರು. ತೋರಿಸಿ ನೋಡಿ ನಿಮ್ಗೆ. ಮತ್ತೆ ಇನ್ನೊಂದ್ 66 ಇಲ್ಲಿ ಬ್ರೋ, ಇಲ್ಲಿಂದ ಮನೇಲಿ ಕಳಿಸ್ತಿಲ್ಲ. ಹಿಂಗಡೆ ರೋಡ್ ಅದು, ಹಾ ಇಲ್ಲಿ ಇದು ಅಲ್ಲ ಅಲ್ಲಿದೆ ಇದು 66 ಅಲ್ವಾ, ಅವ್ರ ಮನೆ ಅದು 66. ಇಲ್ಲಿ ಉದ್ದ ಕಾಣಿಸ್ತಿದೆಯಲ್ಲ, ಅದು 66 ಮನೆ. ಇಲ್ಲಿ 65 ನೋಡಿ, ಇಲ್ಲಿ 65 ಇದೆ. ಇವೆಲ್ಲ ಫುಲ್ ಉದ್ದ 66 ಅನ್ಸುತ್ತಲ್ಲ. ಇವೆಲ್ಲ ಉದ್ದನೇ 66 ಅನ್ಸುತ್ತೆ ಬ್ರೋ. ಏನಂತ ಮೇಬಿ ಹಂಗಿರಲ್ಲ. ಬಟ್ 64 ಇಲ್ಲಿದೆ, 64 ಅಲ್ಲಿದೆ, 66 ಇಲ್ಲಿ ಇರ್ಬೇಕು. ನಾವು ಇಲ್ಲಿ ಹುಡ್ಕ್ಲಾಡಿ ಸುಸ್ತಿ ಆಗ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹೋದ್ರೆ 90 ವರೆಗೂ ಇದೆ, 66 ಅಲ್ಲಿದೆ. ಈ ಅಪಾರ್ಟ್ಮೆಂಟ್ ಕಡೆ ಬಂದ್ರೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಅಲ್ಲಿದೆ 66. ಕನ್ಫ್ಯೂಸ್ ಆಗ್ತೀರಾ ಕೆಲವೊಬ್ರು, ನನ್ಗಂತೂ ಹೆವಿ ಕನ್ಫ್ಯೂಸ್ ಆಯ್ತು. ಈ ರೋಡಲ್ಲಿ ನಾನು ಯಾವತ್ತೂ ಓಡಾಡಿಲ್ಲ, ಆದ್ರೂ ಕನ್ಫ್ಯೂಸ್ ಆಗಿದೆ. ಇಲ್ಲೇ ಮಾಡಿದೀನಿ, ಈ ಲೇಔಟ್ ಒಳಗೆ ಬಂದಿದ್ದೀನಿ, ಬಟ್ ಈ ಕಡೆ ಬಂದಿಲ್ಲ. ಇಲ್ಲಿ ಬಂದಿದ್ ಫಸ್ಟ್ ಟೈಮ್ ಬಂದೆ, ಕನ್ಫ್ಯೂಸ್ ಆಗ್ಬಿಡ್ತು ನನ್ಗೆ ಸೀರಿಯಸ್ಲಿ. ಯಾರಿಗೂ ಕನ್ಫ್ಯೂಸ್ ಆಗೋದ್ ಬೇಡ ಅಂದ್ಬಿಟ್ಟೆ ಇದೊಂದು ವಿಡಿಯೋ ಮಾಡ್ತಾ ಇರೋದು. ನೋಡ್ಕೊಳ್ಳಿ, ಆದಷ್ಟು ನಿಮ್ ಹುಡುಗರಿಗೆಲ್ಲ ಶೇರ್ ಮಾಡ್ರಿ.